ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲಾಗಿ ಯಾವ ಥರ ಕುಚ್ಚು ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ಯಾವಾಗಲೂ 6 ಎಳೆ ತೊಗೊತೀನಿ, ಬಟ್ ನಾನಿಲ್ಲಿ 7 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ಪೀಕೊಟ್ಟು ಇನ್ನೂ ಸ್ವಲ್ಪ ದಪ್ಪ ಕಾಣಲಿ ಅಂತ. ಇದು ಬೀಡ್ಸು, ಇದು ಸೀದಾ ಸೈಡಲ್ಲಿ ತೊಗೊಂಡು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ನೋಡ್ಬೋದು. ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂದರೆ, ನಾವಿಲ್ಲಿ ನೋಡಿ, ಇಲ್ಲಿ ನಾನು 2 ಲಾಕ್ಸ್ ಮಾಡಿ 3 ಚೈನ್ಸ್ ಹಾಕ್ತಿದ್ದೀನಿ ಕುಚ್ಚಿಗೋಸ್ಕರ. ಜಾಸ್ತಿ ಬೇಡ, 3 ಚೈನ್ಸಲ್ಲಿ ಆಗುತ್ತೆ. ಸೊ ಅದೇ ರೀತಿ ಈಗ ಇಲ್ಲಿ 3 ಚೈನ್ಸ್ ಹಾಕಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 3 ಚೈನ್ಸ್ ಹಾಕಿದೆ. 3 ಚೈನ್ಸ್ ಹಾಕಿದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡೋಣ. ಇದು ಕುಚ್ಚಿಗೋಸ್ಕರ ನೋಡಿ, ಈ ಥರ ಬೀಟ್ ತೊಗೊಂಡು ಈ ಥರ ದಾರದೊಳಗೆ ಹಾಕಿ ಈ ಥರ ಲಾಕ್ ಮಾಡ್ತಿದ್ದೀನಿ. ಸೊ ಈ ಥರ ತೊಗೊಂಡು ಲಾಕ್ ಆದಮೇಲೆ ಡಬಲ್ ಕ್ರೋಶೆಟ್ಟು ಸ್ವಲ್ಪ ಕ್ರಾಸಲ್ಲಿಕ್ಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಸೊ ಅಲ್ಲಿಗೆ 1 and 2 ಡಬಲ್ ಕ್ರೋಶೆಟ್ ಒಂದಾಗಿದೆ. ಸೊ 2 ಡಬಲ್ ಕ್ರೋಶೆಟ್, ಅದು ಪಕ್ಕನೇ ಸ್ವಲ್ಪ ಗ್ಯಾಪಲ್ಲಿ ಇಲ್ಲ ಅದ್ರ ಜೊತೆಗೇ ನೀವು ಮಾಡ್ಬೋದು. ಸೊ ನೋಡಿ, 1 2 ಡಬಲ್ ಕ್ರೋಶೆಟ್ಸ್ 2 ಆಗಿದೆ. ಸೊ ಈಗ 1 2 3 ಚೈನ್ಗೆ ಇಲ್ಲಿ ಎಲ್ಲಿ ಸ್ಪೇಸ್ ಇದೆ ನೋಡಿ, ಅಲ್ಲಿ ತೊಗೊಂಡು ಈ ಥರ ಲಾಕ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಒಂದು ಪೀಕಾಟು ಆಗಿದೆ. ಸೊ ಈಗ ನೆಕ್ಸ್ಟು ಡಬಲ್ ಕ್ರೋಶೆಟ್ಟು ಇಲ್ಲಿ ಎಲ್ಲಿ ಸ್ವಲ್ಪ ಜಾಗ ಬಿಟ್ಟು ಈ ಥರ ತಗೊಳ್ಳಿ. ಡಬಲ್ ಕ್ರೋಶೆಟ್ ಒಂದಾಯಿತು. ಸೊ ಈಗ 2 ಡಬಲ್ ಕ್ರೋಶೆಟ್. ಸೊ ನೆಕ್ಸ್ಟ್ 1 2 ಮತ್ತು 3 ಚೈನ್, ಮತ್ತು ಎಲ್ಲಿ ಬರುತ್ತೆ ಗ್ಯಾಪಲ್ಲಿ ತೊಗೊಂಡು ಈ ರೀತಿ ಲಾಕ್ ನೋಡಿ. ಈ ರೀತಿ ಲಾಕ್ ಮಾಡೋಣ. ನಾನು ಅದ್ರ ಪಕ್ಕ ಬಂದು ಇಲ್ಲಿ ತೊಗೊಂಡು ನೋಡಿ ಈ ರೀತಿ ಲಾಕ್. ಸೊ ಇದಾದಮೇಲೆ ನಾನು ಬೀಡ್ಸ್ ತೊಗೊಂಡು ಈ ಥರ ಹಾಕಿ ಈ ರೀತಿ ಆದಮೇಲೆ ಇಲ್ಲಿ ಲಾಕ್ ಆದಮೇಲೆ ಒಂದು ಡಬಲ್ ಕ್ರೋಶೆಟ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಡಬಲ್ ಕ್ರೋಶೆಟ್. ಸೊ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆಟ್ ಅದ್ರ ಪಕ್ಕದಲ್ಲೇ ಮಾಡಿ. ಈ ಥರ ಡಬಲ್ ಕ್ರೋಶೆಟ್ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದು ನೆಕ್ಸ್ಟು ಸ್ವಲ್ಪ ಗ್ಯಾಪಲ್ಲಿ ತೊಗೊಳ್ಳಿ ರೀತಿ. ಸೊ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆಟ್. ಸೊ ಈ ಥರ ಡಬಲ್ ಕ್ರೋಶೆಟ್ ಹಾಕ್ಮೇಲೆ 1 2 3 ಈ ಥರ 2 ಪಿಕಾಟ್ಸ್ ಆಗಿದೆ. ಸೊ ಇದಾದಮೇಲೆ ಮತ್ತೆ ನಾವು ಲಾಕ್ ಮಾಡೋಣ. ಒಟ್ಟು ಇಲ್ಲಿ ಕುಚ್ಚಾದಮೇಲೆ ಈ ಥರ ನಾವು 2 ಸಲ ಹಾಕಿದ್ದೀವಿ ನೋಡಿ, 1 2. ಆದರೆ ನಾನು ಇಲ್ಲಿ ಹಾಕಿರೋದು ಕುಚ್ಚಾದಮೇಲೆ 1 2 3 4 5. ಸೊ ಈ ಥರ 5 ಮಾಡಿ ಈ ಥರ ಲಾಕ್ ಮಾಡ್ಕೊತ ಬನ್ನಿ. ನೋಡಿ, ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತದೆ. ನಿಮಗೇನಾದರೂ ಈ ಕುಚ್ಚು ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಹೊಸ ಕುಚ್ಚುಗಳ ವೀಡಿಯೋಸ್ನ ನಾನು